ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 2975 KPTCL ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಫಿಸಿಕಲ್ಗೆ ಆಯ್ಕೆಯಾದ ಅಭ್ಯರ್ಥಿಗಳದ್ದು 1:5 ಲಿಸ್ಟನ್ನು ಆಲ್ರೆಡಿ ಈಗ ಪ್ರಕಟ ಮಾಡಿದ್ದಾರೆ. ಹಾಗಿದ್ದರೆ ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರಂತ, ಈ ಲಿಸ್ಟಲ್ಲಿರೋ ಅಭ್ಯರ್ಥಿಗಳು ಯಾರಾದರೂ ಈ ವಿಡಿಯೋನ ನೋಡ್ತೀರಾ ತಪ್ಪದೆ ಒಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಅದೇ ರೀತಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಸ್ನೇಹಿತರೆ, ಯಾವೆಲ್ಲ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲ್ಗೆ ಆಯ್ಕೆಯಾಗಿದ್ದಾರೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಕರ್ನಾಟಕ ಪವರ್ ಇಲಾಖೆಯಿಂದ ಬಂದ ಮಾಹಿತಿ ಆಗಿರುತ್ತದೆ. ಸ್ನೇಹಿತರೆ, ಇಲ್ಲಿ KPTCL ಹುದ್ದೆಗಳಿಗೆ ಸಂಬಂಧಿಸಿದಂತೆ 1:5 ಆಯ್ಕೆಯಾದ ಅಭ್ಯರ್ಥಿಗಳ ಡೀಟೇಲ್ಸ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು 2A ಅಭ್ಯರ್ಥಿದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರೋ ಅಭ್ಯರ್ಥಿದು 82.72 ಆದ ಅಭ್ಯರ್ಥಿ ಕೂಡ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆಯಾಗಿರ್ತಾರೆ. ಅದೇ ರೀತಿ 2A ಎಕ್ಸ್ ಸರ್ವಿಸ್ ಮ್ಯಾನ್ ಇರೋ ಅಭ್ಯರ್ಥಿಗಳು ಇಲ್ಲಿ ನೋಡ್ಕೋಬೋದು 47.68 ಇರೋ ಅಭ್ಯರ್ಥಿಗಳು ಕೂಡ ಆಯ್ಕೆಯಾಗಿರ್ತಾರೆ. ಅದೇ ರೀತಿ 2A ರೂರಲಲ್ಲಿ 3 ಹುದ್ದೆಗಳಿಗೆ ಸಂಬಂಧಿಸಿದಂತೆ 94 ನಿಮ್ದು ಏನಾದರೂ ಪರ್ಸೆಂಟೇಜ್ ಇತ್ತು ನೀವು ಕೂಡ ಆಯ್ಕೆಯಾಗಿರ್ತೀರ. ಸ್ನೇಹಿತರೆ, ಅದೇ ರೀತಿ 2A ಜನರಲಲ್ಲಿ 8 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಅವ್ರದ್ದು ಪರ್ಸೆಂಟೇಜ್ ಬಂದು 93.76 ಆಗಿರ್ತದೆ. ಸ್ನೇಹಿತರೆ, ಈ ರೀತಿಯಾಗಿ ಪ್ರತಿಯೊಬ್ಬರದ್ದು ಕೂಡ ಲಿಸ್ಟನ್ನು ಬಿಟ್ಟಿರ್ತಾರೆ. ಇಲ್ಲಿ ನೋಡ್ಕೋಬೋದು ನೀವು ಯಾವ ಅಭ್ಯರ್ಥಿಗಳು ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ಕೊಟ್ಟಿರ್ತಾರೆ. ಸ್ನೇಹಿತರೆ, ನೀವೇನಾದರೂ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆಯಾಗಿದ್ದೀರಪ್ಪ ಅಂದರೆ 1:5ಗೆ ಯಾವ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೋ ಪ್ರತಿಯೊಬ್ಬರು ಕೂಡ ತಪ್ಪದೇ ಕಮೆಂಟ್ ಮೂಲಕ ಎಸ್ ಅಂತ ಟೈಪ್ ಮಾಡಿ. ಸ್ನೇಹಿತರೆ, ಅದೇ ರೀತಿ ನಿಮಗೇನಾದರೂ ಈ KPTCL ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪ್ರತಿನಿತ್ಯದ ಅಪ್ಡೇಟ್ ಏನಾದರೂ ಬೇಕಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿ ನೋಡ್ಕೋಬೋದು ಸ್ನೇಹಿತರೆ, ನೀವು ಯಾವೆಲ್ಲ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಅಂತೇಳಿ ಪ್ರತಿಯೊಬ್ಬ ಆಯ್ಕೆಯಾದ ಅಭ್ಯರ್ಥಿದು ಕೂಡ ಲಿಸ್ಟನ್ನು ಬಿಟ್ಟಿರ್ತಾರೆ. ಸ್ನೇಹಿತರೆ, ಇಲ್ಲಿ ನೋಡ್ಕೋಬೋದು ನೀವು ಎಷ್ಟೆಲ್ಲ ಅಭ್ಯರ್ಥಿಗಳು ಯಾರೆಲ್ಲ ಹೆಸರು ಕೂಡ ಇಲ್ಲಿ ಇರ್ತದೆ, ಎಷ್ಟೆಷ್ಟೆಲ್ಲ ಅಂಕಗಳನ್ನ ತೆಗೆದುಕೊಂಡವರು ಆಯ್ಕೆಯಾಗಿದ್ದಾರೆ ಅಂತ ನೀವು ಕೂಡ ಇಲ್ಲಿ ಸ್ಕಿಪ್ ಮಾಡಿಕೊಂಡು ನಿಮ್ಮದು ಹೆಸರಿದೆಲ್ಲ ಅಂತ ನೋಡ್ಕೋಬೋದು. ಪ್ರತಿಯೊಬ್ಬರದ್ದು ಕೂಡ ಲಿಸ್ಟಲ್ಲಿ ಹೆಸರು ಇರ್ತದೆ. ಯಾರೆಲ್ಲ ಆಯ್ಕೆಯಾಗಿದ್ದಾರೆ ನೋಡಿ, ಆಲ್ರೆಡಿ ಇಲ್ಲಿ ಪರ್ಸೆಂಟೇಜನ್ನು ತೋರಿಸಿದೆ. ಇಷ್ಟು ಪರ್ಸೆಂಟೇಜ್ ಇದ್ದ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಅಂತೇಳಿ ಯಾರೆಲ್ಲ ಆಯ್ಕೆಯಾಗಿದ್ದಾರೆ ನೋಡಿರಿ ನೋಡ್ಕೋಬೋದು. ನಾ ಅದೇ ರೀತಿ ಸ್ಕ್ರೋಲ್ ಮಾಡ್ಕೊತಾ ಹೋಗ್ತೀನಿ. ನಿಮ್ಮ ಹೆಸರಿದೆಯಲ್ಲ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಂಬಿಡಿ. ಎಲ್ಲ 96 ಅದರಲ್ಲಿ ಇಲ್ಲಿ ಸಾಕಷ್ಟು ಅಭ್ಯರ್ಥಿಗಳು 2006ರಲ್ಲಿ ಹುಟ್ಟಿದ ಅಭ್ಯರ್ಥಿಗಳು ಅಂದರೆ 2005, 6, 7 ಅಂತ ಏನಿದೆ ಅಲ್ಲ, ಇವರೆಲ್ಲ ಕೊರೋನಾ ಬ್ಯಾಚ್ ಅಭ್ಯರ್ಥಿಗಳು. ಕನ್ಫ್ಯೂಸ್ ಹಾಕೋಕೆ ಹೋಗಬೇಡಿ. ಆಲ್ಮೋಸ್ಟ್ ಎಲ್ಲ ಕೊರೋನಾ ಬ್ಯಾಚ್ ಅಭ್ಯರ್ಥಿಗಳೇ ಪಾಸ್ ಆಗಿದ್ದಾರೆ. ಇದು ಫಿಸಿಕಲ್ ಕೂಡ ನಡೀತದೆ. ಇದಕ್ಕೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕೂಡ ಇರ್ತದೆ. ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಸಂಬಂಧಿಸಿದ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಅದನ್ನು ಕೂಡ ಇನ್ನೊಂದು ವಿಡಿಯೋದಲ್ಲಿ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀವಿ. ಸ್ನೇಹಿತರೆ, ನೋಡ್ಕೋಬೋದು ನೀವು ಸ್ವಲ್ಪ ವಿಡಿಯೋನ ಸ್ಲೋ ಆಗಿ ಇಟ್ಟುಕೊಂಡು ಕೂಡ ನೋಡ್ಕೊಳ್ಳಿ. ಇಲ್ಲಿ ಸೆಟ್ಟಿಂಗ್ ಕೂಡ ಇರ್ತದೆ, ಸ್ಲೋ ಹಿಡಿದು ಸ್ಪೀಡ್ ಹಿಡಿದು. ಒಟ್ಟು ಸ್ಪೀಡ್ ಇಟ್ಟು ಸ್ಕ್ರೋಲ್ ಮಾಡಕತ್ತೀನಿ. ಆದಷ್ಟು ಎಲ್ಲ ಅಭ್ಯರ್ಥಿಗಳು ಕೂಡ ನೀವು ನೋಡ್ಕೋಬೋದು ಯಾರೆಲ್ಲ ಆಯ್ಕೆಯಾಗಿದ್ದಾರೆ ಅಂತೇಳಿ. ಸ್ನೇಹಿತರೆ, ಇದೇ ರೀತಿ ಪ್ರತಿಯೊಂದು ಕಂಪ್ನಿಗೆ ಸಂಬಂಧಿಸಿದ ಲಿಸ್ಟನ್ನು ಬಿಡ್ತಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಲಿಸ್ಟ್ ಕೂಡ ಬರ್ತಾವೆ. ಇಷ್ಟಾಗಿರ್ತಾವೆ. ಲಾಸ್ಟ್ ಅಭ್ಯರ್ಥಿ ನೋಡ್ಕೋಬೋದು 42. ಇವು ಬಂದು ಈ ಅಭ್ಯರ್ಥಿದು ಎಷ್ಟಪ್ಪ ಅಂದ್ರೆ 42. ಇವರು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಾಗಿರ್ತಾರೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.